ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾವು ಲಿಕ್ವಿಡಿಟಿ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ ತರ ಲಿಕ್ವಿಡಿಟಿ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ, ಈ ಲಿಕ್ವಿಡಿಟಿ ಅಂದ್ರೆ ಏನು, ಈ ಲಿಕ್ವಿಡಿಟಿ ಇಂದಾನೆ ಮಾರ್ಕೆಟ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಲಿಕ್ವಿಡಿಟಿ ಅಂದ್ರೆ ಸಿಂಪಲ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ರಿಟೇಲ್ ಟ್ರೇಡರ್ಸ್ ಹಣ ಅಂತ ನಾವು ಕರಿತೀವಿ. ರಿಟೇಲ್ ಟ್ರೇಡರ್ಸ್ ಮನಿ, ಅದು ಸ್ಟಾಪ್ ಲಾಸ್ ಇರುತ್ತಲ್ಲ, ಅದಕ್ಕೆ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ. ಈ ಲಿಕ್ವಿಡಿಟಿ ಇಂದನೇ ಮಾರ್ಕೆಟ್ ವರ್ಕ್ ಆಗುತ್ತೆ. 100% ಈ ಲಿಕ್ವಿಡಿಟಿ ಇಂದನೇ ಮಾರ್ಕೆಟ್ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದ್ರೆ, ಒಂದು ಬೈಕ್ ಅಲ್ಲಿ ಪೆಟ್ರೋಲ್ ಹಾಕ್ಸಿದಾಗ ಹೇಗೆ ಅದು ಹೋಗುತ್ತೆ, ನಡೆಯುತ್ತೆ, ಅದೇ ತರ ಮಾರ್ಕೆಟ್ ಮೂವ್ಮೆಂಟ್ ಆಗಬೇಕು ಅಂದ್ರೆ ಲಿಕ್ವಿಡಿಟಿ ತುಂಬಾ ಅವಶ್ಯಕತೆ ಇರುತ್ತೆ. ಈ ಲಿಕ್ವಿಡಿಟಿ ಎಲ್ಲೆಲ್ಲಿ ಇರುತ್ತೆ ಅನ್ನೋದನ್ನ ನಾನು ಸ್ಕ್ರೀನ್ ಅಲ್ಲಿ ಟೈಪ್ ಮಾಡಿದ್ದೀನಿ, ನಿಮ್ಗೆ ನೀವು ನೋಡ್ತಾ ಇರಬಹುದು. ಇಷ್ಟು ಕಲ್ತ್ರೆ ಲಿಕ್ವಿಡಿಟಿಯಲ್ಲಿ ನೀವು ಮಾಸ್ಟರ್ ಆಗ್ತೀರಾ. ಓಕೆನಾ? ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ, ಸೆಷನ್ ಹೈ ಅಂಡ್ ಲೋ ಅಲ್ಲಿ ಲಿಕ್ವಿಡಿಟಿ ನಮಗೆ ಸಿಗುತ್ತೆ. ಸೆಕೆಂಡ್ ಪಾಯಿಂಟು ಈಕ್ವಲ್ ಹೈ ಅಂಡ್ ಲೋ ಅಲ್ಲಿ ನಮಗೆ ಲಿಕ್ವಿಡಿಟಿ ಸಿಗುತ್ತೆ. ಥರ್ಡ್ ಪಾಯಿಂಟು ಪ್ರೀವಿಯಸ್ ಡೇ ಹೈ ಅಂಡ್ ಲೋ ಅಲ್ಲಿ ನಮಗೆ ಲಿಕ್ವಿಡಿಟಿ ಸಿಗುತ್ತೆ. ಪ್ರೀವಿಯಸ್ ವೀಕ್ ಹೈ ಅಂಡ್ ಲೋ ಅಲ್ಲಿ ನಮಗೆ ಲಿಕ್ವಿಡಿಟಿ ಸಿಗುತ್ತೆ. ಪ್ರೀವಿಯಸ್ ಮಂತ್ ಹೈ ಅಂಡ್ ಲೋ ಅಲ್ಲಿ ನಮಗೆ ಲಿಕ್ವಿಡಿಟಿ ಸಿಗುತ್ತೆ. ಹಾಗೆ ಲಾಸ್ಟ್ ಒಂದು ಸ್ವಿಂಗ್ ಸ್ಟ್ರಕ್ಚರ್ ಅಲ್ಲಿ ಹೈ ಅಂಡ್ ಲೋ ಅಲ್ಲಿ ಕೂಡ ನಮಗೆ ಲಿಕ್ವಿಡಿಟಿ ಅವೈಲಬಲ್ ಇರುತ್ತೆ. ಇದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೆಷನ್ ಹೈ ಅಂಡ್ ಲೋ ಅಲ್ಲಿ ಯಾವ ತರ ಲಿಕ್ವಿಡಿಟಿ ನಮಗೆ ಸಿಗುತ್ತೆ. ಮಾರ್ಕೆಟ್ ಮೂವ್ಮೆಂಟ್ ಆಗಬೇಕು ಅಂದ್ರೆ ಲಿಕ್ವಿಡಿಟಿ ತುಂಬಾ ಅವಶ್ಯಕತೆ ಇದೆ. ಈ ಲಿಕ್ವಿಡಿಟಿನ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮಾರ್ಕೆಟ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ತುಂಬಾ ಜನ SMC ಮತ್ತೆ ICT ಬಗ್ಗೆ ತುಂಬಾ ಜನರಿಗೆ ಗೊತ್ತಿರಲ್ಲ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ICT ಕಾನ್ಸೆಪ್ಟ್ ಅದನ್ನು ಕಲೀರಿ, ಅದು ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ಲಿಕ್ವಿಡಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈ ಲಿಕ್ವಿಡಿಟಿ ಇಂದನೇ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೆಷರ್ ಇರಬಹುದು ಅಥವಾ ಸ್ಟ್ರಾಂಗ್ ಬೈಯಿಂಗ್ ಪ್ರೆಷರ್ ಇರಬಹುದು. ಈ ಲಿಕ್ವಿಡಿಟಿ ಸ್ವೀಪ್ ಆದಮೇಲೆ ಅಥವಾ ಗ್ರ್ಯಾಬ್ ಆದಮೇಲೆನೆ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಬರುತ್ತೆ. ಓಕೆನಾ? ಅಲ್ಲಿ ತನಕ ಬರಲ್ಲ. ತುಂಬಾ ಜನಕ್ಕೆ ಲಿಕ್ವಿಡಿಟಿ ಅಂದ್ರೆ ಗೊತ್ತಿರಲ್ಲ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೆಷನ್ ಹೈ ಅಂಡ್ ಲೋ ಅಲ್ಲಿ ಯಾವ ತರ ನಮಗೆ ಲಿಕ್ವಿಡಿಟಿ ಸಿಗುತ್ತೆ ಅನ್ನೋದನ್ನ ನಾವು ಕಲಿಯೋಣ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಸೆಷನ್ ಇಂಡಿಕೇಟರ್ ಅಂತ ಇರುತ್ತೆ. ಆ ಸೆಷನ್ ಇಂಡಿಕೇಟರ್ನ ಹಾಕೋಬೇಕು ನೀವು. ಹಾಕೊಂಡು ಅದರಲ್ಲಿ ಏಷ್ಯನ್ ಸೆಷನ್, ಲಂಡನ್ ಸೆಷನ್, ನ್ಯೂಯಾರ್ಕ್ ಸೆಷನ್ ಅಂತ 3 ಸೆಷನ್ ಅಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಏಷ್ಯನ್ ಸೆಷನ್ ಬೆಳಗ್ಗೆಯಿಂದ ಸ್ಟಾರ್ಟ್ ಇರುತ್ತೆ, ಲಂಡನ್ ಸೆಷನ್ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ನ್ಯೂಯಾರ್ಕ್ ಸೆಷನ್ ಈವ್ನಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳ್ತೀನಿ. ಏಷ್ಯನ್ ಸೆಷನ್ ಅಲ್ಲಿ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರ್ತಾ ಇದೆ. ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿ ಲೋ ಮಾಡ್ತು, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಇಲ್ಲಿ ಲಂಡನ್ ಸೆಷನ್ ಸ್ಟಾರ್ಟ್ ಆಯ್ತು. ಲಂಡನ್ ಸೆಷನ್ ಈ ತರ ಮೂವ್ ಆಗ್ತಾ ಬರುತ್ತೆ. ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಏಷ್ಯನ್ ಸೆಷನ್ ಲೋ ಇರುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಲೋ ಮಾಡಿದೆ, ಇದು ಏಷ್ಯನ್ ಸೆಷನ್ ಲೋ. ಯಾವಾಗ ಲಂಡನ್ ಸೆಷನ್ ಸ್ಟಾರ್ಟ್ ಆಗುತ್ತೆ, ಲಂಡನ್ ಸೆಷನ್ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳಿ. ಅವಾಗ ಸೆಷನ್ ಹೈ ಅಂಡ್ ಲೋ, ಇವಾಗ ಲೋವೆಸ್ಟ್ ಪಾಯಿಂಟ್ ಅಲ್ಲಿ ಏಷ್ಯನ್ ಸೆಷನ್ ಲಿಕ್ವಿಡಿಟಿನ ಬಿಟ್ಟು ಹಾಗೆ ಹೋಗಿದೆ. ಲಂಡನ್ ಸೆಷನ್ ಏನ್ ಮಾಡುತ್ತೆ, ಅದನ್ನ ಸ್ವೀಪ್ ಮಾಡಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ತರ ಬಂದು ಮಾರ್ಕೆಟ್ ಇದನ್ನ ಸ್ವೀಪ್ ಮಾಡಿದ್ರೆ
ಮತ್ತೆ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿಂದ ಮೇಲ್ಗಡೆ ಮೂಮೆಂಟು ಕೊಡೋದು ತುಂಬ ಜಾಸ್ತಿ ಆಗಿರುತ್ತೆ. ಸೊ ಹಾಗೇನೆ ಸೊ ಲಂಡನ್ ಸೆಷನ್ನಲ್ಲಿ ಮಾರ್ಕೆಟು ಏನಾದರೂ ಹೈ ಮಾಡಿ ಕೆಳಗಡೆ ಬರ್ತಾ ಇದ್ರೆ ಈ ಥರ, ಸೊ ಲಂಡನ್ ಸೆಷನ್ನಲ್ಲಿ ಮಾರ್ಕೆಟ್ ಇಲ್ಲಿ ಹೈ ಮಾಡಿದೆ, ಓಕೆನಾ, ಲಂಡನ್ ಸೆಷನ್ ಹೈ ಅಂತ ಅನ್ಕೊಳ್ಳಿ. ಯಾವಾಗ ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಈವ್ನಿಂಗ್ ಟೈಮಲ್ಲಿ, ಅವಾಗ ಮಾರ್ಕೆಟ್ ಏನು ಮಾಡುತ್ತೆ, ಈ ಲಂಡನ್ ಸೆಷನ್ದು ಹೈ ತಗೊಳಕ್ಕೆ, ಅಂದರೆ ಲಂಡನ್ ಸೆಷನ್ ಹೈ ಪಾಯಿಂಟ್ ಲಿಕ್ವಿಡಿಟಿನ ತಗೊಳಕ್ಕೆ ಮೇಲ್ಗಡೆ ಹೋಗಿ ಇದ್ರ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡಿ ಅಥವಾ ಸ್ವೀಪ್ ಮಾಡಿ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಡ್ರಾಪ್ ಆಗುತ್ತೆ, ಓಕೆನಾ. ಸೊ ಸೆಷನ್ ಇಂಡಿಕೇಟರ್ ಹಾಕೊಂಡು ನೀವು ಟ್ರೇಡ್ ಮಾಡಬಹುದು. ಏಷ್ಯನ್ ಸೆಷನ್ನು, ಲಂಡನ್ ಸೆಷನ್ನು, ನ್ಯೂಯಾರ್ಕ್ ಸೆಷನ್ನು, ಈ ಸೆಷನ್ ಇಂಡಿಕೇಟರ್ ಹಾಕಿದಾಗ ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಈ ಥರ ಈ ಸೆಷನ್ ಹೈ ಆ್ಯಂಡ್ ಲೋ ವರ್ಕ್ ಆಗುತ್ತೆ, ಓಕೆನಾ. ಸೊ ಈಕ್ವಲ್ ಹೈ ಮತ್ತು ಈಕ್ವಲ್ ಲೋ, ಇವಾಗ ಈಕ್ವಲ್ ಹೈ ಮತ್ತು ಈಕ್ವಲ್ ಲೋ ಸೆಕೆಂಡ್ ಪಾಯಿಂಟಲ್ಲಿ ನಾವು ಬಂದಿದ್ದೀವಿ ಇವಾಗ ಸದ್ಯಕ್ಕೆ. ಈಕ್ವಲ್ ಹೈ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿ ಹೈ ಮಾಡಿಕೊಂಡು ಕೆಲವೊಂದ್ಸತ ಕೆಳಗಡೆ ಬಂದು ಮಾರ್ಕೆಟು ಈ ಥರ ಈ ಮೇಲ್ಗಡೆ ಲಿಕ್ವಿಡಿಟಿನ ಸ್ವೀಪ್ ಮಾಡದೆ ಮಾರ್ಕೆಟು ಕೆಲವೊಂದು ಸಲ ಕೆಳಗಡೆ ಬಂದಿರುತ್ತೆ. ತುಂಬ ಜನ ಇದನ್ನು ಡಬಲ್ ಟಾಪ್ ಅಂತ ಕರೀತಾರೆ, ಓಕೆನಾ. ಈ ಹೈ ಮೇಲೆ ಮಾರ್ಕೆಟು ಹೋಗಿರಲ್ಲ. ಸೊ ಇಲ್ಲಿ ಏನಾಯಿತು, ನಮಗೆ ಒಂದು ಲಿಕ್ವಿಡಿಟಿ ಕ್ರಿಯೇಟ್ ಆಯಿತು. ಸೊ ಈ ಹೈ ಪಾಯಿಂಟಿಂದ ಇಲ್ಲಿ ತನಕ, ಸೊ ಇದನ್ನು ನಾವು ಈಕ್ವಲ್ ಹೈ ಅಂತ ಕರಿತೀವಿ, ಓಕೆನಾ. ಅಥವಾ ಇದು ಇನ್ನೂ ಒಂಥರ ಆಗ್ಬಹುದು. ಯಾವ ಥರ ಅಂದರೆ ಸ್ಲೋ ಆಗಿ ಮಾರ್ಕೆಟು ಇದ್ರ ಮೇಲ್ಗಡೆನೂ ಹೋಗಿರಬಹುದು, ಓಕೆನಾ. ಸೊ ಇಲ್ಲಿಂದ ಮಾರ್ಕೆಟು ಈ ಥರ ಈಕ್ವಲ್ ಹೈ ಪಾಯಿಂಟ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಈ ಥರ ಇರೋ ಲಿಕ್ವಿಡಿಟಿನ ಫೈಂಡ್ ಔಟ್ ಮಾಡಿ ಮಾರ್ಕೆಟು ಇದನ್ನ ಹಂಟ್ ಮಾಡೋಕ್ಕೆ ಬರುತ್ತೆ. ಸೊ ಇದನ್ನ ಹಂಟ್ ಮಾಡಿ ಮತ್ತೆ ಡ್ರಾಪ್ ಆಗೋ ಚಾನ್ಸಸ್ಸು ಇರುತ್ತೆ. ಇದು ಈಕ್ವಲ್ ಹೈ, ಓಕೆನಾ. ಈ ಥರನೂ ಇರಬಹುದು ಅಥವಾ ಇದ್ರ ಕೆಳಗಡೆನೂ ಇರಬಹುದು, ಈ ಥರ, ಓಕೆನಾ. ಇದನ್ನ ನಾವು ಈಕ್ವಲ್ ಹೈ ಅಂತ ಕರಿತೀವಿ. ಸೊ ಈಕ್ವಲ್ ಲೋ ಸೇಮ್, ಓಕೆನಾ. ಸೊ ಈ ಥರ ಈಕ್ವಲ್ ಲೋ ಮಾರ್ಕೆಟು ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಇಲ್ಲಿಂದ ಈ ಥರ. ಇದನ್ನು ನಾವು ಈಕ್ವಲ್ ಲೋ ಅಂತ ಕರಿತೀವಿ. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಇದನ್ನ ಈ ಲಿಕ್ವಿಡಿಟಿನ ಹಂಟ್ ಮಾಡಕ್ಕೆ ಬಂದು ಹಂಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಓಕೆನಾ ಸ್ನೇಹಿತರೆ. ಸೊ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತು, ಸೆಕೆಂಡ್ ಪಾಯಿಂಟು ಆಲ್ಮೋಸ್ಟ್ ನಿಮಗೆ ಕ್ಲಿಯರ್ ಆಯಿತು ಅನಿಸುತ್ತೆ. ಸೊ ಥರ್ಡ್ ಪಾಯಿಂಟ್ ನೋಡೋಣ ಇವಾಗ. ಥರ್ಡ್ ಪಾಯಿಂಟ್ ಏನು, ಪ್ರೀವಿಯಸ್ ಡೇ ಹೈ ಆ್ಯಂಡ್ ಲೋ. ಸೊ ಪ್ರೀವಿಯಸ್ ಡೇ ಹೈ ಆ್ಯಂಡ್ ಲೋ, ಸೊ ಡೇ ಕ್ಯಾಂಡಲ್ ಬರುತ್ತೆ ಇದರಲ್ಲಿ. ಡೇ ಕ್ಯಾಂಡಲ್ ಅಲ್ಲಿ ಒಂದು ಡೇ ಕ್ಯಾಂಡಲ್ನ ನಾವು ಕನ್ಸಿಡರ್ ಮಾಡೋಣ. ಇದು ಒನ್ ಡೇ ಕ್ಯಾಂಡಲ್ಲು. ಸೊ ಒನ್ ಡೇ ಕ್ಯಾಂಡಲ್ ಹೈ ಪಾಯಿಂಟು ಮತ್ತು ಲೋ ಪಾಯಿಂಟು, ಸೊ ಲಿಕ್ವಿಡಿಟಿ ಪಾಯಿಂಟ್ಸ್ಗಳಾಗುತ್ತೆ. ಇದು ಪ್ರೀವಿಯಸ್ ಡೇ ಹೈ, ಇದು ಪ್ರೀವಿಯಸ್ ಡೇ ಲೋ, ಓಕೆನಾ. ಸೊ ಮಾರ್ಕೆಟು ಕೆಲವೊಂದ್ಸಲ ಏನು ಮಾಡುತ್ತೆ, ಇಲ್ಲೆಲ್ಲ ಸೆಂಟ್ರಲ್ಲಿ ಮಾರ್ಕೆಟು ಇದ್ದರೆ ನಾವು ವೇಟ್ ಮಾಡಬೇಕು. ಒಂದು ಕಡೆ ಮಾರ್ಕೆಟು ಐದರ್ ಕೆಳಗಡೆ ಸ್ವೀಪ್ ಮಾಡಿ ಏನಾದರೂ ಕನ್ಫರ್ಮೇಷನ್ ಕೊಟ್ಟರೆ ಮಾರ್ಕೆಟು ಮೇಲ್ಗಡೆ, ಕೆಳಗಡೆ ಲಿಕ್ವಿಡಿಟಿನ ಹಂಟ್ ಮಾಡಿದೆ, ನೆಕ್ಸ್ಟ್ ಲಿಕ್ವಿಡಿಟಿ ಟಾರ್ಗೆಟ್ ಯಾವುದು, ಇವಾಗ ಪ್ರೀವಿಯಸ್ ಡೇ ಹೈ. ಯಾಕೆಂದರೆ ಪ್ರೀವಿಯಸ್ ಡೇ ಲೋನ ಮಾರ್ಕೆಟು ತಗೊಂಡಿದೆ, ಅದು ಹೋಗೋದು ನೆಕ್ಸ್ಟ್ ಇನ್ನು ಪ್ರೀವಿಯಸ್ ಡೇ ಹೈಗೆ ಹೋಗಬೇಕು, ಓಕೆನಾ. ಸೊ ಪ್ರೀವಿಯಸ್ ಡೇ ಹೈ ಆ್ಯಂಡ್ ಲೋ ಮಾರ್ಕೆಟ್ ಏನಾದರೂ ಈ ಸೆಂಟರ್ ಪಾಯಿಂಟಲ್ಲಿ ಇದ್ದರೆ, ಮಾರ್ಕೆಟ್ ಏನಾದರೂ ಮೇಲ್ಗಡೆ ಬಂದು ಈ
ಪ್ರೀವಿಯಸ್ ಡೇ ಹೈನ ಸ್ವೀಪ್ ಮಾಡಿದ್ರೆ ಇಲ್ಲಿ ಏನಾದರೂ ಕನ್ಫರ್ಮೇಷನ್ ಸಿಕ್ಕರೆ ಇಲ್ಲಿ ಕನ್ಫರ್ಮೇಷನ್ ಯಾವ ಥರ ತಗೋಬೇಕು ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕನ್ಫರ್ಮೇಷನ್ ಸಿಕ್ಕರೆ ಮಾರ್ಕೆಟು ಮತ್ತೆ ಇಲ್ಲಿಂದ ಈ ಲೋವೆಸ್ಟ್ ಪಾಯಿಂಟ್ ತನಕ ಲಿಕ್ವಿಡಿಟಿನ ಹಂಟ್ ಮಾಡ್ತಾ ಕೆಳಗಡೆ ಬರುತ್ತೆ ಸ್ನೇಹಿತರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಡೇ ಕ್ಯಾಂಡಲ್. ಅದೇ ಥರ ಪ್ರೀವಿಯಸ್ ವೀಕ್ ಹೈ ಆ್ಯಂಡ್ ಲೋ, ಪ್ರೀವಿಯಸ್ ವೀಕ್ ಕ್ಯಾಂಡಲ್, ಒಂದು ವಾರದ್ದು ಕ್ಯಾಂಡಲ್ಲು ಹೈ ಆ್ಯಂಡ್ ಲೋ. ಸೊ ಒಂದು ವಾರದ ಕ್ಯಾಂಡಲ್ ಇರುತ್ತಲ್ಲ ಅದರ ಹೈ ಮತ್ತು ಲೋ ನಾವು ಮಾರ್ಕ್ ಮಾಡಿ ಇಟ್ಕೊಂಡಾಗ ಮಾರ್ಕೆಟ್ ಏನಾದರೂ ಪ್ರೀವಿಯಸ್ ವೀಕ್ ಲೋನ ಸ್ವೀಪ್ ಮಾಡಿದ್ರೆ ಮಾರ್ಕೆಟ್ ಹೋಗೋದು ಪ್ರೀವಿಯಸ್ ವೀಕ್ ಹೈಗೆ ಟಾರ್ಗೆಟ್ ಮಾಡುತ್ತೆ. ಅದೇ ಥರ ಮಾರ್ಕೆಟ್ ಏನಾದರೂ ಪ್ರೀವಿಯಸ್ ವೀಕ್ ಹೈನ ಸ್ವೀಪ್ ಮಾಡಿದ್ರೆ ಏನಾದರೂ ಕನ್ಫರ್ಮೇಷನ್ ಕೊಟ್ಟರೆ ಮತ್ತೆ ಪ್ರೀವಿಯಸ್ ವೀಕ್ ಲೋ ತನಕ ಬರೋ ಚಾನ್ಸಸ್ಸು ಜಾಸ್ತಿ ಆಗಿರುತ್ತೆ. ಓಕೆನಾ. ಸೊ ಇದು ಇಲ್ಲಿ ತನಕನೂ ಬರ್ಬೋದು, ಒಂದು 50% ಬರಬಹುದು, 80 ಬರ್ಬೋದು. ಆಲ್ಮೋಸ್ಟ್ ಈ ಲೋ ಪಾಯಿಂಟ್ನ ಸ್ವೀಪ್ ಮಾಡೋಕ್ಕಂತೂ ಬಂದೇ ಬರುತ್ತೆ. ಓಕೆನಾ. ಸೊ ಪ್ರೀವಿಯಸ್ ಮಂತ್ ಹೈ ಆ್ಯಂಡ್ ಲೋ. ಸೊ ಪ್ರೀವಿಯಸ್ ಮಂತ್ ಕ್ಯಾಂಡಲ್ ಇದು 1 ಮಂತ್ ಒಂದೇ ಕ್ಯಾಂಡಲ್ ಇರುತ್ತೆ. ಸೊ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಂಡಾಗ ಯಾವಾಗ ಮಂತ್ಲಿ ಕ್ಯಾಂಡಲ್ದು ಲೋವೆಸ್ಟ್ ಪಾಯಿಂಟ್ನ ಮಾರ್ಕೆಟು ಸ್ವೀಪ್ ಮಾಡುತ್ತೆ ಆವಾಗ ಸ್ಟ್ರಾಂಗ್ ಕನ್ಫರ್ಮೇಷನ್ ನೋಡಿ ಏನಾದರೂ ಬೈ ಮಾಡಿದ್ರೆ ನಿಮಗೆ ಪ್ರೀವಿಯಸ್ ಮಂತ್ ಹೈ ತನಕನೂ ಆಲ್ಮೋಸ್ಟ್ ಒಂದು ಟ್ರೇಡ್ ಸಿಗುತ್ತೆ. ಓಕೆನಾ. ಸೊ ಅರ್ಥ ಆಯ್ತಲ್ಲ. ಸೊ ಲಾಸ್ಟ್ ಪಾಯಿಂಟು ಸ್ವಿಂಗ್ ಸ್ಟ್ರಕ್ಚರ್ ಹೈ ಆ್ಯಂಡ್ ಲೋ. ಈ ಸ್ವಿಂಗ್ ಸ್ಟ್ರಕ್ಚರ್ ಹೈ ಆ್ಯಂಡ್ ಲೋ ಯಾವ ಥರ ಇರುತ್ತೆ? ಸೊ ಮಾರ್ಕೆಟು ಒಂದು ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡ್ಕೊಂಡಿದೆ ಅಂತ ತಿಳ್ಕೊಳ್ಳಿ. ಇದು ನಮಗೆ ಒಂದು ಸ್ಟ್ರಕ್ಚರು. ಸೊ ಇಲ್ಲಿ ನಮಗೆ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಮಾರ್ಕೆಟು. ಸೊ ಇದು ಒಂದು ಸ್ಟ್ರಕ್ಚರ್, ಸ್ವಿಂಗ್ ಸ್ಟ್ರಕ್ಚರ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಸ್ವಿಂಗ್ ಸ್ಟ್ರಕ್ಚರಲ್ಲಿ ಸ್ವಿಂಗ್ ಹೈ ಪಾಯಿಂಟು ಮತ್ತೆ ಸ್ವಿಂಗ್ ಲೋವೆಸ್ಟ್ ಪಾಯಿಂಟ್. ಸೊ ಮಾರ್ಕೆಟ್ ಈ ಥರ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಂಡಾಗ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲೆಲ್ಲಾದರೂ ಸೆಂಟ್ರಲ್ ಒಂದು ಕಡೆ ಎಲ್ಲಾದರೂ ಮಾರ್ಕೆಟು ರಿಟ್ರೇಸ್ ಆಗ್ತಾ ಇರುತ್ತೆ. ರಿಟ್ರೇಸ್ ಮಾಡಿಕೊಂಡು ಮಾರ್ಕೆಟು ಕೆಲವೊಂದ್ಸಲ ಇಲ್ಲಿ FVG ಆರ್ಡರ್ ಬ್ಲಾಕ್ ಇದ್ದಾಗ ಅಲ್ಲಿಂದ ಕೆಲವೊಂದ್ಸಲ ಮೇಲ್ಗಡೆ ಹೋದಂಗೆ ಮಾಡುತ್ತೆ. ಹೋದಂಗೆ ಮಾಡಿ ಮಾರ್ಕೆಟು ಮತ್ತೆ ಈ ಸ್ವಿಂಗ್ ಲೋವೆಸ್ಟ್ ಪಾಯಿಂಟ್ನ ಕೆಲವೊಂದ್ಸಲ ಮಾರ್ಕೆಟು ಲಿಕ್ವಿಡಿಟಿ ಹಂಟ್ ಮಾಡೋಕ್ಕೆ ಬರುತ್ತೆ. ಸೊ ಹಂಟ್ ಮಾಡಿ ಆಮೇಲೆ ಕನ್ಫರ್ಮೇಷನ್ ಕೊಟ್ಟು ಈ ಥರ ಮಾರ್ಕೆಟು ಹೋಗುತ್ತೆ. ಓಕೆನಾ. ಸೊ 6 ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ ಟ್ರೇಡಿಂಗಲ್ಲಿ. ಲಿಕ್ವಿಡಿಟಿ ಬಗ್ಗೆ ಮಾಸ್ಟರ್ ಆಗೋಕ್ಕೆ 6 ಪಾಯಿಂಟ್ ತುಂಬ ಅವಶ್ಯಕ. ಓಕೆನಾ. ಸೊ 6 ಪಾಯಿಂಟ್ನ ನೀವು ಆಲ್ಮೋಸ್ಟ್ ನೀವು ತಲೆಯಲ್ಲಿ ಇಟ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟು ಲಿಕ್ವಿಡಿಟಿ. ಈ ಲಿಕ್ವಿಡಿಟಿಯಿಂದನೇ ಮಾರ್ಕೆಟು ವರ್ಕ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಲಿಕ್ವಿಡಿಟಿ ಯಾರು ಅರ್ಥ ಮಾಡ್ಕೋತೀರಾ ಆಲ್ಮೋಸ್ಟ್ ಮಾರ್ಕೆಟ್ ಮೂಮೆಂಟ್ಸು ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಇವಾಗ ಸದ್ಯಕ್ಕೆ ಮಾರ್ಕೆಟ್ ಫುಲ್ಲಿ ಅಡ್ವಾನ್ಸ್ಡ್ ಆಗಿದೆ. ಸೊ ತುಂಬ ಸಲ ಇವಾಗ ನೀವು ನೋಡಿದ್ರೆ SMCನೂ ಅಥವಾ ICTನೂ ಯಾರು ಗೊತ್ತಿರುತ್ತೆ, ಯಾರು ಕಲ್ತಿರ್ತೀರ, ಕೆಲವೊಂದು ಸಲ ಅವರು ಫೇಲ್ ಆಗಿಬಿಡ್ತಾರೆ. ಯಾಕಂದರೆ ಅಷ್ಟು ಅಡ್ವಾನ್ಸ್ ಆಗಿಬಿಟ್ಟಿದೆ ಮಾರ್ಕೆಟ್ ಇವತ್ತು. ಕೆಲವೊಂದು ಆರ್ಡರ್ ಬ್ಲಾಕಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಹೋದರೆ ಆರ್ಡರ್ ಬ್ಲಾಕು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದು ಲಿಕ್ವಿಡಿಟಿನ ಹಂಟ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ. ತುಂಬ ಅಡ್ವಾನ್ಸ್ ಆಗಿದೆ. ಸೊ ಅದಕ್ಕೆ ಮಾರ್ಕೆಟ್ ಎಷ್ಟು ಅಡ್ವಾನ್ಸ್ ಆಗಿರುತ್ತೆ ಅದ್ರ ಜೊತೆಗೆ ನಾವು ಅಡ್ವಾನ್ಸ್ ಆಗಿ ಕಲಿಬೇಕಾಗುತ್ತೆ. ಸೊ ಈ ಲಿಕ್ವಿಡಿಟಿ ನೀವು ಮಾಸ್ಟರ್ ಆಗಿ ಕಲಿತು ಮಾಸ್ಟರ್ ಆಗಿ. ಓಕೆನಾ. ಸೊ ಇನ್ನು ಡೀಪ್ ಆಗಿ ಲಿಕ್ವಿಡಿಟಿ ಬಗ್ಗೆ ನೀವು ಕಲಿಬೇಕು ಅಂದರೆ ಕ್ಲಾಸಸ್ ಇದೆ. ಸೊ ಜಾಯಿನ್ ಆಗಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ನಾನು ಹೇಳಿದೆ ಲಿಕ್ವಿಡಿಟಿ ಯಾವ ಥರ, ಎಲ್ಲೆಲ್ಲಿ ಲಿಕ್ವಿಡಿಟಿ ಅವೈಲಬಲ್ ಇರುತ್ತೆ. ಓಕೆನಾ. ಇವಾಗ ಸದ್ಯಕ್ಕೆ ಇದು ಗೋಲ್ಡ್ ಚಾರ್ಟ್ ಇದೆ. ಈ ಗೋಲ್ಡ್ ಚಾರ್ಟಲ್ಲಿ ಎಲ್ಲಿ ಲಿಕ್ವಿಡಿಟಿ ಹಂಟ್ ಆಗಿ ಮಾರ್ಕೆಟ್ ಹೋಗಿದೆ ಅಂತ ನೀವು ನೋಡೋದಾದ್ರೆ
ಒಂದು ಸ್ವಿಂಗ್ ಸ್ಟ್ರಕ್ಚರ್ನ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಸ್ವಿಂಗ್ ಸ್ಟ್ರಕ್ಚರ್. ಸೊ ಸದ್ಯಕ್ಕೆ ಮಾರ್ಕೆಟ್ ಈ ಲೋವೆಸ್ಟ್ ಪಾಯಿಂಟ್ ನ ಸ್ವೀಪ್ ಮಾಡಿದೆ. ಅಂದ್ರೆ ವೀಕ್ಲಿ ನಾವು ನೋಡಿದಾಗ 1 ವೀಕ್ ಟೈಮ್ ಫ್ರೇಮ್ ನ ನೋಡಿದಾಗ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ 1 ವೀಕ್ ರೆಡ್ ಕ್ಯಾಂಡಲ್ ಇದೆ. ಈ ಲೋವೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ಏನ್ ಮಾಡಿದೆ, ಸ್ವೀಪ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಇದು ಲಿಕ್ವಿಡಿಟಿ. ಓಕೆನಾ, ಪ್ರೀವಿಯಸ್ ವೀಕ್ ಮಾರ್ಕೆಟ್ ಲೋನ ಹಂಟ್ ಮಾಡಿ ಲಿಕ್ವಿಡಿಟಿ ತಗೊಂಡು ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಸದ್ಯಕ್ಕೆ ಪ್ರೀವಿಯಸ್ ವೀಕ್ ಹೈ ನಮ್ದು ಟಾರ್ಗೆಟ್ ಆಗಿರುತ್ತೆ. ಅಲ್ಲಿಂದ ಮಾರ್ಕೆಟ್ ಒಂದು ಸ್ವಿಂಗ್ ಸ್ಟ್ರಕ್ಚರ್ ಇದೆ. ಸೊ ಆರ್ಡರ್ ಬ್ಲಾಕ್ ಅಲ್ಲಿ ಸದ್ಯಕ್ಕೆ ಮಾರ್ಕೆಟ್ ಸ್ಟಾಪ್ ಆಗಿದೆ. ಮೇಲ್ಗಡೆ ಲಿಕ್ವಿಡಿಟಿ ಕಾಣಿಸ್ತಾ ಇದೆ. ಮಾರ್ಕೆಟ್ ಈ ಲಿಕ್ವಿಡಿಟಿ ಹಂಟ್ ಮಾಡಿ ಡ್ರಾಪ್ ಆಗಬಹುದು, ಅಥವಾ ಇಲ್ಲೊಂದು ಆರ್ಡರ್ ಬ್ಲಾಕ್ ಅವೈಲೇಬಲ್ ಇದೆ ನಮಗೆ. ಸೊ ಇಲ್ಲೊಂದಿದೆ ಆರ್ಡರ್ ಬ್ಲಾಕು. ಸೊ ಸದ್ಯಕ್ಕೆ ಮಾರ್ಕೆಟ್ ಆರ್ಡರ್ ಬ್ಲಾಕ್ ಅಲ್ಲಿ ಸ್ಟಾಪ್ ಆಗಿದೆ. 4 ಅವರ್ ಆರ್ಡರ್ ಬ್ಲಾಕ್ ಇದೆ. ಸೊ ಲಿಕ್ವಿಡಿಟಿನೂ ಅವೈಲೇಬಲ್ ಇದೆ. ಈ ಲಿಕ್ವಿಡಿಟಿ ಯಾವ್ಯಾವ ತರ ಮಾರ್ಕ್ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಸದ್ಯಕ್ಕೆ ನಿಮಗೆ ಮಾರ್ಕೆಟ್ ಒಂದು ಸ್ವಿಂಗ್ ಸ್ಟ್ರಕ್ಚರ್ ನಿಮಗೆ ಕಾಣಿಸಿದಾಗ ಅದರಲ್ಲಿ ನಿಮಗೆ ಒಂದು ಹೈ ಪಾಯಿಂಟ್ ಒಂದು ಲಿಕ್ವಿಡಿಟಿ ಆಗಿರುತ್ತೆ, ಒಂದು ಲೋವೆಸ್ಟ್ ಪಾಯಿಂಟ್ ಲಿಕ್ವಿಡಿಟಿ ಆಗಿರುತ್ತೆ ಮಾರ್ಕೆಟ್. ಇದು ಲೋವೆಸ್ಟ್ ಯಾವುದು, ಇದು ಲೋವೆಸ್ಟ್. ಓಕೆನಾ, ಇಲ್ಲಿಂದ ಇಲ್ಲಿ ತನಕ ಬಂತು, ಇಲ್ಲಿಂದ ಮೇಲ್ಗಡೆ ಹೋಯ್ತು, ಇಲ್ಲಿಂದ ವಾಪಸ್ ಈ ಲೋವೆಸ್ಟ್ ಪಾಯಿಂಟ್ ನ ಲಿಕ್ವಿಡಿಟಿ ಮಾರ್ಕೆಟ್ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಸದ್ಯಕ್ಕೆ ಮಾರ್ಕೆಟ್ 4 ಅವರ್ ಅಲ್ಲಿ ಒಂದು ಸ್ವಿಂಗ್ ಸ್ಟ್ರಕ್ಚರ್ ಬಿಯರಿಶ್ ಇದೆ. ಓಕೆನಾ, BOS ಇದೆ 4 ಅವರ್ ಅಲ್ಲಿ. ಸೊ ಫಿಬೊನಾಚಿ ಟೂಲ್ ನ ಹಾಕಿ ನೋಡಿದಾಗ ಸೊ ಸದ್ಯಕ್ಕೆ ಸೊ ಮಾರ್ಕೆಟ್ ಇಲ್ಲಿ 50% ರಿಟ್ರೇಸ್ ಆಗಿದೆ. ಸೊ 0.618 ಗೋಲ್ಡನ್ ಝೋನ್ ಇದೆ. ಸೊ ಗೋಲ್ಡನ್ ಝೋನ್ ಮೇಲ್ಗಡೆ ಹೋಗಿ ಮಾರ್ಕೆಟ್ 72 78 ತನಕ ಹೋದ್ರೂ ಅಡ್ಡಿ ಇಲ್ಲ. ಇಲ್ಲಿ ಆಪ್ಟಿಮಲ್ ಟ್ರೇಡ್ ಎಂಟ್ರಿ, ಒಂದು ಸೆಲ್ ಎಂಟ್ರಿ ಸಿಗುತ್ತೆ. ಸೊ ನೋಡೋಣ ಮಾರ್ಕೆಟ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಓಕೆನಾ, ಸೊ ಲಿಕ್ವಿಡಿಟಿ ತುಂಬಾ ಡೀಪ್ ಕಾನ್ಸೆಪ್ಟ್ ಇದೆ. ಈ ಲಿಕ್ವಿಡಿಟಿನ ನೀವು ನೀಟಾಗಿ ಕಲ್ತ್ರೆ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಹಣ ಮಾಡಬಹುದು. ಸೊ ಸದ್ಯಕ್ಕೆ ನೀವು ನೋಡಬಹುದು ತುಂಬಾ ಆರ್ಡರ್ ಬ್ಲಾಕ್ಸ್ಗಳು ಫೇಲ್ ಆಗ್ತಾ ಇದೆ. SMC ಅಲ್ಲಿ ಟ್ರೇಡ್ ಮಾಡೋರು ಮಾರ್ಕೆಟ್ ತುಂಬಾ ಅಡ್ವಾನ್ಸ್ ಆಗಿದೆ, ತುಂಬಾ ಆರ್ಡರ್ ಬ್ಲಾಕ್ಸ್ಗಳು ಫೇಲ್ ಆಗ್ತಾ ಇದೆ. ಮಾರ್ಕೆಟ್ ಲಿಕ್ವಿಡಿಟಿನ ಟಾರ್ಗೆಟ್ ಮಾಡ್ತಾ ಇದೆ. ಈ ಲಿಕ್ವಿಡಿಟಿ ಹಂಟ್ ಮಾಡಿ ಮಾರ್ಕೆಟ್ ತುಂಬಾ ದೊಡ್ಡ ಮೂವ್ ಮೇಲ್ಗಡೆ ಕೊಡ್ತಾ ಇದೆ. ಸದ್ಯಕ್ಕೆ ನೀವು ನೋಡಬಹುದು ಈ ರೆಡ್ ಲೈನ್ ಕೆಳಗಡೆ ಏನು ಸ್ಟಾಪ್ ಲಾಸಸ್ ಇತ್ತು, ಇಲ್ಲಿ ಬೈ ಮಾಡಿರೋ ಕತೆ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡ್ತಾರೆ. ಸೊ ಮಾರ್ಕೆಟ್ ಬಂದು ಅದನ್ನ ಹಂಟ್ ಮಾಡಿ ಇಲ್ಲಿರೋ ಸ್ಟಾಪ್ ಲಾಸಸ್ ನ ತಗೊಂಡು ಮಾರ್ಕೆಟ್ ಆಮೇಲೆ ಮೂವ್ಮೆಂಟ್ ಕೊಟ್ಟಿದೆ. ಓಕೆನಾ, ಸ್ಟ್ರಾಂಗ್ ಮೂವ್ಮೆಂಟ್ ಕೊಟ್ಟಿದೆ. ಸೊ ಸದ್ಯಕ್ಕೆ ನಮಗೆ ಮೇಜರ್ ಲಿಕ್ವಿಡಿಟಿ ಎಲ್ಲೆಲ್ಲ ಅವೈಲೇಬಲ್ ಇದೆ ಅಂದ್ರೆ, ಸೊ ಒಂದು ಸ್ವಿಂಗ್ ಹೈ ಅಲ್ಲಿ ಅವೈಲೇಬಲ್ ಇದೆ, ಒಂದು ಈ ಹೈ ಪಾಯಿಂಟ್ ಅಲ್ಲಿ ಲಿಕ್ವಿಡಿಟಿ ಅವೈಲೇಬಲ್ ಇದೆ. ಪ್ರೀವಿಯಸ್ ವೀಕ್ ಹೈ ಅಂತ ನಾವು ಕರಿತೀವಿ. ಓಕೆನಾ ಸ್ನೇಹಿತರೆ, ಸೊ ಲಿಕ್ವಿಡಿಟಿ ಹಂಟ್ ಮಾಡಿದಾಗ ಎಂಟ್ರಿ ಯಾವ ತರ ತಗೋದು, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲಿಕ್ವಿಡಿಟಿ ಹಂಟ್ ಆದಾಗ ಎಂಟ್ರಿ ಯಾವ ತರ ಮಾಡೋದು. ಸೊ ಲಿಕ್ವಿಡಿಟಿ ಬೇಸ್ ಮೇಲೆ ನೀವು ಟ್ರೇಡ್ ಮಾಡೋದಾದ್ರೆ ತುಂಬಾ ಚಿಕ್ಕ ಸ್ಟಾಪ್ ಲಾಸ್ ಇರುತ್ತೆ ನಿಮ್ದು, ತುಂಬಾ ದೊಡ್ಡ ಟಾರ್ಗೆಟ್ ಇರುತ್ತೆ ನಿಮ್ದು. ಓಕೆನಾ, ಲಿಕ್ವಿಡಿಟಿ ಬೇಸ್ ಮೇಲೆ ಯಾರು ಟ್ರೇಡ್ ಮಾಡಕ್ ಇಷ್ಟಪಡ್ತೀರಾ, ಯಾರು ಇದನ್ನ ಡೀಪ್ ಆಗಿ ಕಲಿಯಕ್ ಇಷ್ಟಪಡ್ತೀರಾ, SMC ICT ಜೊತೆಗೆ ಈ ಲಿಕ್ವಿಡಿಟಿ ಬಗ್ಗೆ ತುಂಬಾ ಡೀಪ್ ಆಗಿ ಕಲಿಯಕ್ ಇಂಟ್ರೆಸ್ಟ್ ಇದ್ದವರು
ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ. ಸೊ ಡೀಪ್ ಆಗಿ ಈ ಲಿಕ್ವಿಡಿಟಿ ಹಂಟ್ ಆದಾಗ ಯಾವ ಥರ ಎಂಟ್ರಿ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಇವಾಗ ಎಂಟ್ರಿ ಪಾಯಿಂಟು ನಮ್ದು ಈ ಲೈನ್ಗೆ ಎಂಟ್ರಿ ಪಾಯಿಂಟ್ ಇರುತ್ತೆ, ಎಕ್ಸಾಕ್ಟ್ ಆಗಿ ಈ ಲೈನ್ಗೆ ಎಂಟ್ರಿ ಪಾಯಿಂಟ್ ಇರುತ್ತೆ. ಸ್ಟಾಪ್ ಲಾಸ್ ತುಂಬಾ ಚಿಕ್ಕದಾಗಿರುತ್ತೆ, ಬಟ್ ಟಾರ್ಗೆಟ್ ನೋಡಿದ್ರೆ ತುಂಬಾ ಹೈ ಟಾರ್ಗೆಟ್ ಆಗಿರುತ್ತೆ. ಓಕೆನಾ ಸ್ನೇಹಿತರೆ. ಸೊ ಸದ್ಯಕ್ಕೆ ಲಿಕ್ವಿಡಿಟಿ ಕಲ್ತವರು, ಲಿಕ್ವಿಡಿಟಿನ ಐಡೆಂಟಿಫೈ ಮಾಡಕ್ ಬರೋರು, ಲಿಕ್ವಿಡಿಟಿ ಬಗ್ಗೆ ಡೀಪ್ ಆಗಿ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಸೊ ಲಿಕ್ವಿಡಿಟಿ ಬೇಸ್ ಮೇಲೆನೆ ಮಾರ್ಕೆಟ್ ವರ್ಕ್ ಆಗೋದು. ನೀವು ಪ್ರಪಂಚದಲ್ಲಿರೋ ಯಾವುದೇ ಸ್ಟ್ರಾಂಗೆಸ್ಟ್ ಸ್ಟ್ರಾಟಜಿ ತಗೊಂಡು ಬಂದ್ರು ಮಾರ್ಕೆಟ್ ವರ್ಕ್ ಆಗೋದು ಒನ್ ಅಂಡ್ ಓನ್ಲಿ ಲಿಕ್ವಿಡಿಟಿ ಮೇಲೆ ವರ್ಕ್ ಆಗುತ್ತೆ. ಲಿಕ್ವಿಡಿಟಿ ಅಂದ್ರೆ ಮಾರ್ಕೆಟ್ಗೆ ಫ್ಯೂವಲ್ ಇದ್ದಂಗೆ. ಓಕೆನಾ. ಈ ಫ್ಯೂವಲ್ ಎಷ್ಟು ಹಾಕ್ತೀವಿ ನಮ್ಮ ಬೈಕ್ಗೆ ಅಷ್ಟು ಬೈಕು ಓಡುತ್ತೆ. ಹಾಗೇನೆ ಮಾರ್ಕೆಟ್ ಮೂವ್ಮೆಂಟ್ ಆಗಬೇಕು ಅಂದ್ರೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಬೇಕೇ ಬೇಕು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು, ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಈ ಸಪೋರ್ಟು, ರೆಸಿಸ್ಟೆನ್ಸು, ಟ್ರೆಂಡ್ ಲೈನ್ಸು ಇವೆಲ್ಲ ನೀವು ಮಾಡ್ತಾ ಇದ್ದೀರಾ, ಮಾಡಿ. ಬಟ್ ಇದು ವೆರಿ ವೆರಿ ಇಂಪಾರ್ಟೆಂಟು. ಲಿಕ್ವಿಡಿಟಿನೇ ಮಾಸ್ಟರ್, ಲಿಕ್ವಿಡಿಟಿನೇ ಕಿಂಗು. ಮಾರ್ಕೆಟಲ್ಲಿ ಲಿಕ್ವಿಡಿಟಿನೇ ಕಿಂಗು. ಯಾವತ್ತು ಕಿಂಗ್ನ ನೀವು ಫಾಲೋ ಮಾಡಿ. ಓಕೆನಾ. ಸೊ ಇದ್ರ ಬಗ್ಗೆ ಡೀಪ್ ಆಗಿ ಕಲಿಬೇಕು ಅನ್ನೋರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ನೀವು ಸ್ಟಾಪ್ ಲಾಸ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಚಿಕ್ಕ ಸ್ಟಾಪ್ ಲಾಸ್ ಇರುತ್ತೆ. ಸೊ ತೋರಿಸ್ತೀನಿ ನಾನು. ಸೊ ಯಾವಾಗ ಈ ಲೋ ಹಂಟ್ ಆಯಿತು, ಇಲ್ಲಿ ಲೋ ಮಾಡಿತ್ತು. ಸೊ ಯಾವಾಗ ಮಾರ್ಕೆಟಲ್ಲಿ ಮೋಸ್ಟ್ಲಿ ಸೊ ಯಾವಾಗ ಲೋ ಹಂಟ್ ಆಯಿತು ಮಾರ್ಕೆಟ್ಗೆ, ಮಾರ್ಕೆಟಲ್ಲಿ ಲೋವೆಸ್ಟ್ ಪಾಯಿಂಟ್ ರೆಡ್ ಲೈನು. ಸೊ ನಮ್ಮ ಎಂಟ್ರಿ ಎಲ್ಲಿರುತ್ತೆ, ನಮ್ಮ ಎಂಟ್ರಿ ಜಸ್ಟ್ ಸೊ ಈ ಝೋನಲ್ಲಿ ನಮ್ಮ ಎಂಟ್ರಿ ಇರುತ್ತೆ. ಇಷ್ಟು ಚಿಕ್ಕ ಸ್ಟಾಪ್ ಲಾಸು. ಓಕೆನಾ. ಸೊ ಇಷ್ಟು ಚಿಕ್ಕ ಸ್ಟಾಪ್ ಲಾಸ್ ಇರುತ್ತೆ. ಬಟ್ ಟಾರ್ಗೆಟು ಪ್ರೀವಿಯಸ್ ವೀಕ್ ಲೋನ ಸ್ವೀಪ್ ಮಾಡಿದೆ ಅಂದರೆ ಪ್ರೀವಿಯಸ್ ವೀಕ್ ಹೈವರೆಗೂ ನಿಮ್ಮ ಟಾರ್ಗೆಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಜಸ್ಟ್ ಇದನ್ನ ನಾವು ಈ ಥರ ಹೇಳಿದ್ರೆ ಪ್ರೀವಿಯಸ್ ವೀಕ್ ಹೈ ಎಲ್ಲಿದೆ, ಪ್ರೀವಿಯಸ್ ವೀಕ್ ಹೈ ರೆಡ್ ಲೈನ್ ತನಕ ಇದೆ. ಓಕೆನಾ. ಸೊ ನೀವು ಇಮ್ಯಾಜಿನು ಮಾಡೋಕ್ಕಾಗಲ್ಲ, ಅಷ್ಟು ಚಿಕ್ಕ ಸ್ಟಾಪ್ ಲಾಸ್ ಇದೆ. ಬಟ್ ಟಾರ್ಗೆಟ್ ಮಾತ್ರ ತುಂಬ ದೊಡ್ಡದಾಗಿದೆ. ಇವನ್ ನೀವು $0.01 ಇಲ್ಲಿ ಎಂಟ್ರಿ ಮಾಡಿದ್ರು ಆಲ್ಮೋಸ್ಟ್ ನಿಮಗೆ $250 ಸಿಗ್ತಾ ಇತ್ತು. ಗೋಲ್ಡ್ ಚಾರ್ಟ್ ಇದೆ, ಫಾರೆಕ್ಸ್ ಟ್ರೇಡಿಂಗ್ ಇದೆ ಇದು. ಸೊ 0.01 ಎಂಟ್ರಿ ಮಾಡಿದ್ರೆ ಆಲ್ಮೋಸ್ಟ್ $250 ತನಕ ಒಂದೇ ಟ್ರೇಡಲ್ಲಿ $250. ಓಕೆನಾ. ಸೊ ಇಷ್ಟು ಸ್ಟ್ರಾಂಗ್ ಆಗಿ ಲಿಕ್ವಿಡಿಟಿ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ. ಓಕೆನಾ ಸ್ನೇಹಿತರೆ. ಸೊ ನಡುವೆ ಎಲ್ಲ ಟ್ರೇಡ್ ಮಾಡೋದು, ಈ ಥರ ಎಲ್ಲ ನಡುವೆ ಟ್ರೇಡ್ ಮಾಡಿ ಎಲ್ಲ ವೇಸ್ಟ್ ಇದೆ ಇದು. ಓಕೆನಾ. ಯಾವಾಗ ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ ಅಲ್ಲಿಂದಾನೇ ತುಂಬ ಸ್ಟ್ರಾಂಗ್ ಬೈಯಿಂಗ್ ಅಥವಾ ತುಂಬ ಸ್ಟ್ರಾಂಗ್ ಸೆಲ್ಲಿಂಗ್ ಬರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ಲಿಕ್ವಿಡಿಟಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇದ್ರು ಅಥವಾ ಲಿಕ್ವಿಡಿಟಿ ಬಗ್ಗೆ ನೀವು ಅವಾಯ್ಡ್ ಮಾಡ್ತಾ ಇದ್ರೆ ದಯವಿಟ್ಟು ಅವಾಯ್ಡ್ ಮಾಡಬೇಡಿ. ಯಾಕೆಂದ್ರೆ ಮಾರ್ಕೆಟ್ ವರ್ಕ್ ಆಗೋದೇ ಲಿಕ್ವಿಡಿಟಿ ಮೇಲೆ. ಓಕೆನಾ. ಇಷ್ಟು ಸ್ಟ್ರಾಂಗ್ ಮೂವ್ ಬರೋದ ಕಾರಣನೇ ಲಿಕ್ವಿಡಿಟಿ. ಓಕೆನಾ. ಸೊ ಇದ್ರ ಬಗ್ಗೆ ಕಲಿಯೋಕೆ ಇಂಟ್ರೆಸ್ಟ್ ಇರೋರು, ಜೊತೆಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು, ICT ಕಾನ್ಸೆಪ್ಟು, ಲಿಕ್ವಿಡಿಟಿ ಬಗ್ಗೆ ಪೂರ್ತಿಯಾಗಿ ಕಲಿಬೇಕು ಅಂತ ಇಚ್ಛೆ ಇರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಸೊ ಇದು ನನ್ನ ನಂಬರು. ಸೊ ನನಗೆ
ಯಾವ ಥರ ಸೆಲ್ಲಿಂಗ್ ಮಾಡಬೇಕು, ಯಾವ ಥರ ಬೈ ಮಾಡಬೇಕು ಎಲ್ಲ ನಿಮಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು, ಐ ಸಿ ಟಿ ಕಾನ್ಸೆಪ್ಟು, ಲಿಕ್ವಿಡಿಟಿ ಬಗ್ಗೆ ಡೀಪ್ ಆಗಿ ಕಲಿಸ್ತೀನಿ. ಓಕೆನಾ? ಥ್ಯಾಂಕ್ ಯು.